ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಚಂದ್ರಾಬಾಯಿ. ವನಿತೆ ಕನ್ನಡ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ನಮ್ಮೂರ ಜಾತ್ರೆ ಕಡಲೆಕಾಯಿ ಪರಿಷೆ. ಇದು ಬಸವನಗುಡಿಯಲ್ಲಿ ನಡೆಯುವಂಥ ವಾರ್ಷಿಕ ನೆಲಗಡಲೆ ಮೇಳ. ಇದು ಸಾಂಪ್ರದಾಯಿಕವಾಗಿ 2 ದಿನಗಳ ಜಾತ್ರೆ ಅಂತ ಇದ್ದು ಈಗ ಸುಮಾರು ವಾರದವರೆಗೆ ನಡೆಯುತ್ತೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತರು ತಮ್ಮ ಮೊದಲ ಬೆಳೆ ಶೇಂಗಾವನ್ನು ಬಸವಣ್ಣನಿಗೆ ಅರ್ಪಿಸಲು ತರ್ತಾರೆ. ಕಡಲೆಕಾಯಿಯ ಹಲವಾರು ಮಳಿಗೆಗಳು, ಹೊಸದಾಗಿ ಕಿತ್ತುಕೊಂಡ ಕಡಲೆಕಾಯಿ, ಹುರಿದ ಕಡಲೆಕಾಯಿ, ಬೇಯಿಸಿದ ಕಡಲೆಕಾಯಿ, ಅಲ್ಲದೆ ಕಡಲೆಪುರಿ, ವಿವಿಧ ಬಗೆಯ ಆಭರಣಗಳು, ಗೊಂಬೆಗಳು, ಕೈಚೀಲ, ಆಟಿಕೆಗಳು, ಹಚ್ಚೆ ಹಾಕಿಸ್ಕೊಳ್ಳೋದು, ಬೊಂಬಾಯಿ ಮಿಠಾಯಿ, ಆಲೂ ಟ್ವಿಸ್ಟ್, ಬೋಂಡಾ ಬಜ್ಜಿ, ಕಬ್ಬಿನ ಹಾಲು, ಹೀಗೆ ವಿವಿಧ ಬಗೆಯ ಪುಸ್ತಕಗಳು, ಅನೇಕ ವಸ್ತುಗಳು ಮಾರಾಟಕ್ಕಿವೆ. ಮೇಳದಲ್ಲಿ ಪ್ಲಾಸ್ಟಿಕ್ ಬಳಕೆ ಸುಮಾರು ಪಾಲು ಕಡಿಮೆಯಾಗಿದೆ. ಪ್ಲಾಸ್ಟಿಕ್ ಕವರ್ ಬಳಸದೇ ಇರಲು ಮೈಕ್ ಅನೌನ್ಸ್ಮೆಂಟ್ಸ್ ಮತ್ತು ವ್ಯಾಪಾರಿಗಳು ಅದಕ್ಕೆ ಅನುಗುಣವಾಗಿ ಎಲ್ಲ ಸಾಮಗ್ರಿಗಳನ್ನು ಕಾಗದದ ಕವರ್ಗಳಲ್ಲಿಯೇ ಗ್ರಾಹಕರಿಗೆ ಕೊಡ್ತಿದ್ದು ಶ್ಲಾಘನೀಯ. ಇದರ ಜೊತೆ ನನ್ನದೊಂದು ಸವಿನಯ ಪ್ರಾರ್ಥನೆ, ದಯವಿಟ್ಟು ತಾವು ಕೊಂಡ ವಸ್ತುಗಳನ್ನು ಹಾಕಲಿಕ್ಕೆ ಎಲ್ಲರೂ ಕೈಚೀಲಗಳನ್ನು ತಗೊಂಡು ಹೋಗಿ. ಕೆಮ್ಮು, ಶೀತ, ಈ ಥರ ಸಣ್ಣ ಪುಟ್ಟ ಸಾಂಕ್ರಾಮಿಕ ತೊಂದರೆ ಇರುವಂಥವರು ಮಾಸ್ಕ್ ಕಡ್ಡಾಯವಾಗಿ ಹಾಕ್ಕೊಂಡು ಹೋಗಿ. ದಯವಿಟ್ಟು ಜಾತ್ರೆಯಲ್ಲಿ ಯಾರು ಬಟ್ಟೆ ಅಥವಾ ಚಪ್ಪಲಿ ಈ ವಸ್ತುಗಳನ್ನು ಕೊಳ್ಳಬೇಡಿ. ಯಾಕೆಂದರೆ ಜಾತ್ರೆ ಅಂದಮೇಲೆ ಅದು ಸಂಪೂರ್ಣ ಸ್ಥಳ ದೇವಸ್ಥಾನಕ್ಕೆ ಸೇರಿದಾಗಿರುತ್ತೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಯಾರೂ ಬಟ್ಟೆ ಅಥವಾ ಚಪ್ಪಲಿಗಳನ್ನು ಕೊಳ್ಳಬಾರ್ದು. ಅಕಸ್ಮಾತ್ ಅನಿವಾರ್ಯವಾಗಿ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ನದಿ ಹತ್ತಿರ ಹಳೆ ಬಟ್ಟೆಗಳನ್ನು ಹಾಕಲು ಬುಟ್ಟಿ ಇಟ್ಟಿರ್ತಾರೆ, ಅಲ್ಲಿ ಹಾಕ್ಬಿಡ್ಬೋದು. ಬಟ್ಟೆಗಳನ್ನು ಹರಿಯೋ ನೀರಿನಲ್ಲಿ ಬಿಡಬಾರ್ದು. ಏಕೆಂದರೆ ನೀರಿನಲ್ಲಿರುವಂತಹ ಜಲಚರಗಳಿಗೆ ಅದು ತೊಂದರೆ ಆಗತ್ತೆ. ಹಾಗೆ ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿ ತೊಗೊಂಡು ಅಟ್ಲೀಸ್ಟ್ 1-2 ತಿಂದು ಸಿಪ್ಪೆನ ಅಲ್ಲಿ ಬಿಸಾಕಬೇಕಂತ ಅನ್ನೋದು ಕಡಲೆಕಾಯಿ ಪರಿಷೆಯ ವಾಡಿಕೆ. ಸ್ನೇಹಿತರೆ, ಇದು ನಮ್ಮೂರಿನ ಕಡಲೆಕಾಯಿ ಪರಿಷೆಯ ಒಂದು ಸಣ್ಣ ಹಂದರ. ಈಗ ಇಂದಿನ ಕಿವಿ ಮಾತು. ಜೀವನದ ಪ್ರತಿಯೊಂದು ಘಟನೆಗೂ ಒಂದು ಉದ್ದೇಶ ಇರುತ್ತೆ. ನಗಬೇಕು ಅನ್ನೋದನ್ನು ಕೆಲವು ಘಟನೆಗಳು ಹೇಳ್ಕೊಟ್ರು, ಹಾಗೆ ತುಂಬ ಅಳಬಾರ್ದು ಅಂತ ಇನ್ನು ಕೆಲವು ಪ್ರಸಂಗಗಳು ಹೇಳ್ಕೊಡ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಧನ್ಯವಾದ.